ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರ ತಂದ್ಕೊಳತ್ತೀನಿ. ಸೊ ಈಗ ಒಂದು ಶಂಕರಪಾಳಿ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡಬೇಕು ಅಂದ್ಕೊಂಡೀನಿ. ಸೊ ನಾನು ಶಂಕರಪಾಳಿ ರೆಸಿಪಿ ಭಾಳ ಮಂದಿ ಕಡೆ ಕೇಳಿ ಭಾಳ ಥರ ಟ್ರೈ ಮಾಡಿ ಸೊ ಫೈನಲಿ ಈ ರೆಸಿಪಿ ಈಗ ನಾ ಏನು ಅಪ್ಲೋಡ್ ಮಾಡತ್ತೇನಲ್ಲ ಇದರಿಂದ ನಮ್ಗೆ ಚಲೋ ರಿಸಲ್ಟ್ ಬರ್ತೈತೆ ಅಂತ ಹೇಳಿ ನಾ ಇದನ್ನು ಫೈನಲ್ ಮಾಡಿ ಈ ಸರಿ ವಿಡಿಯೋ ಮಾಡೀನಿ. ಸೊ ಇದಕ್ಕೆ ನಾವು 1 ಕಪ್ ಅಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ 4 ಸ್ಪೂನ್ ರವೆ ಹಾಕ್ಕೊಂಡು ಅದನ್ನೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಳತ್ತೀನಿ. ನೋಡ್ರಿ, ರವೆ ಹಾಕೋದ್ರಿಂದ ನಮ್ಗೆ ಅದೊಂದು ಕ್ರಿಸ್ಪಿನೆಸ್ಗೆ ಅದೂ ಹೆಲ್ಪ್ ಮಾಡ್ತೈತಿ. ಸೊ ಯಾವ ಬಟ್ಲಲ್ಲೇ ನಾವು ಸಕ್ಕರೆ ತೊಗೊಂಡೇವಲ್ಲ ಅದೇ ಬಟ್ಲಲ್ಲೇ 4 ಬಟ್ಲ ಹಿಟ್ಟು ತೊಗೊಂಡೇನಿ, ಅಂದ್ರೆ ಮೈದಾ. ಸೊ ಕರೆಕ್ಟ್ ಮೆಜರ್ಮೆಂಟ್ ಇಟ್ಕೊಂಡು ನಾವು ಮಾಡಿದ್ವು ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಇದು. ಸೊ 4 ಕಪ್ ಹಿಟ್ಟನ್ನು ಮೆಜರ್ ಮಾಡಿ ಇಟ್ಕೊಂಡೀನಿ, ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ಸೊ 4 ಕಪ್ ಹಿಟ್ಟಿಗೆ ನಾನು 1 ಕಪ್ ಸಕ್ಕರೆ ತೊಗೊಂಡೀನಿ. ಸೊ ಅದೇನು ಸಕ್ಕರೆ ನಾ ಬೇಯಿಸಿಟ್ಕೊಂಡಿದ್ನಲ್ಲ ಮತ್ತು ರವೆ ಮತ್ತು ಸಕ್ಕರೆ ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳತ್ತೀನಿ. ಎಲ್ಲನೂ ಹಿಟ್ಟು ಮತ್ತು ಸಕ್ಕರೆ ಮಿಕ್ಸ್ ಆಗುವಂಗೆ. ಸೊ ಈಗ 1 ಬಟ್ಲನ್ನ ಏನು ಸಕ್ಕರೆ ತೊಗೊತಿದ್ನಲ್ಲ ಅದೇ ಬಟ್ಲಲ್ಲೇ ತುಪ್ಪನೂ ಸೈಡಿಗೆ ಇಟ್ಕೊಂಡೀನಿ. ಸೊ ರುಚಿಗೆ ಒಂದು ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಸೊ ಈ ತುಪ್ಪ ಏನು ಇಟ್ಕೊಂಡಿದ್ನಲ್ಲ ಅದನ್ನ ಫುಲ್ಲು ಸುಡು ಕಾಶಿ ಎಲ್ಲ ಹಿಟ್ಟಿಗೆ ಹಾಕ್ಕೊಳತ್ತೀನಿ. ನೋಡಿರಿ, ಈ ಥರ ಅದನ್ನ ಕರ್ಗಾಕತ್ತು ಇಟ್ಟಿದ್ನಿ. ಸೊ ಕರ್ಗೋದಷ್ಟೇ ಅಲ್ಲ, ಫುಲ್ ಅದು ಬಿಸಿ ಆಗಿರಬೇಕು. ಈಗ ಚಕ್ಲಿಗೆಲ್ಲ ನಾವು ಹೆಂಗೆ ಬಿಸಿ ಬಿಸಿ ಎಣ್ಣೆ ಹಾಕೋತೀವಲ್ಲ ಹಂಗೆ. ಸೊ ಈ ಹಿಟ್ಟು ಸಕ್ಕರೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾ ಈಗೆಲ್ಲ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ ಈ ಥರ. ಸೊ ಅದು ಹಿಂಗೆ ಗಟ್ಟಿ ಉಂಡಿಗತ್ತೆ ಆಗಬೇಕು. ಈಗ ನೀರು ಹಾಕಿ ಕಲಿಸ್ಕೊಳತ್ತೀನಿ. ನಾವು ಹಾಲೂ ಹಾಕಿ ಕೆಲವೊಬ್ರು ಕಲಿಸ್ಕೋತಾರು. ಸೊ ನಾ ಹಾಲು ಹಾಕಿನೂ ಟ್ರೈ ಮಾಡೀನಿ. ಬಟ್ ಹಾಲು ಹಾಕಿ ಟ್ರೈ ಮಾಡಿದ್ದಕ್ಕಿಂತ ನೀರು ಹಾಕಿ ಏನು ಮಾಡಿದ್ನಲ್ಲ ಅದ್ರ ರಿಸಲ್ಟ ಚಲೋ ಬಂದಿತ್ತು ಅಂಥೇಳಿ ನಾ ಇದ್ರದನ್ನು ತೋರ್ಸತ್ತೀನಿ. ಸೊ ಈಗ ಉಳ್ಳಿ ಮಾಡ್ಕೊಂಡೀನಿ ದಪ್ಪಂಗೆ. ಭಾಳೂ ಅದನ್ನು ಹಿಂಗೆ ಪ್ರೆಸ್ ಮಾಡಬಾರ್ದು. ಸೊ ಮ್ಯಾಗ ಪ್ರೆಸ್ ಮಾಡಿ ನಾ ಲಟ್ಸತ್ತೀನಿ. ನಾವು ಭಾಳ ಪ್ರೆಸ್ ಮಾಡೋದ್ರಿಂದ ಅದ್ರೊಳಗಿನ ಪದರೆಲ್ಲ ಹೆಂಗೆ ಅಂದ್ರೆ ಮುಚ್ಕೊಂಡ್ಬಿಡ್ತಾವೆ, ಅಷ್ಟೊಂದು ಕ್ರಿಸ್ಪಿನೆಸ್ ಬರೋಂಗಿಲ್ಲ. ಸೊ ಲಟ್ಸ್ಕೊಂಡೀನಿ. ಆಗ ಈಗ ಸೈಡ್ಸ್ ಎಲ್ಲ ತೆಗೆದು ಯಾರ್ಯಾರಿಗೆ ಯಾವ್ಯಾವ ಶೇಪ್ ಬೇಕಲ್ಲ ಆ ಥರ ಶೇಪ್ ಕಟ್ ಮಾಡ್ಕೊಳತ್ತೀನಿ. ಭಾಳ ನಾವು ಲಟ್ಟಿಸ್ಬಾರ್ದು, ಮತ್ತಂದ್ರೆ ಭಾಳ ಅದು ತೆಳ್ಳಗಾಗಬಾರ್ದು. ಚಪಾತಿ ಥರ ಒಂದು ಸ್ವಲ್ಪ ದಿಪ್ಪಿರಬೇಕು. ದಿಪ್ಪಿರೋದ್ರಿಂದ ಒಂಥರ ಬಿಸ್ಕೆಟ್ ಫೀಲ್ ಕೊಡ್ತಾವೆ ನಮ್ಗೆ. ಬಾಯಾಗಿಟ್ರೆ ಏನು ಖುಷಿ ಫೀಲ್ ಅಂದ್ರೆ ಮಸ್ತ್ ಫೀಲ್ ಬರ್ತೈತಿ ಇದರಿಂದ ನಮ್ಗೆ. ಸೊ ಇದು ನಮ್ಗೆ ಹುಡುಗರಿಗೆ ಡಬ್ಬಿ ಕಟ್ಟಾಕ ಅಲ್ಲ ಅಂದ್ರೆ ಭಾಳ ಯೂಸ್ಫುಲ್ಲ. ನಾವು ಎಲ್ಲನೂ ಅಂದ್ರೆ ಬೇಕ್ರಿಯಾಗಿಂದ ಇಷ್ಟಪಡ್ತಾವಲ್ಲ ಹುಡುಗರು, ಈಗ ಬೇಕ್ರಿಗಿಂತನೂ ಮಸ್ತನ ಆಗ್ತಾವೆ. ಈ ಥರ ಒಂದು ಸರಿ ನೀವೆಲ್ಲರೂ ಟ್ರೈ ಮಾಡಿ ನೋಡಿರಿ. ನಾ 2-3 ಥರ ರೆಸಿಪಿ ಟ್ರೈ ಮಾಡಿ ಇದೊಂದು ಫೈನಲ್ ಮಾಡೀನಿ ಈಗ. ಸೊ ಇದನ್ನು ಸಣ್ಣ ಉರಿ ಒಳಗೆ ನೀಟಾಗಿ ಕರಿಬೇಕು. ಮತ್ತು ಭಾಳ ಹಾಕ್ಬಾರ್ದು, ನಾವು ಸ್ವಲ್ಪ ಕರ್ಕೋಬೇಕು. ಭಾಳ ಹಾಕಿರೋ ಹತ್ತಿ ಆಗಿ ಒಂಥರ ಒಡ್ದಂಗೆ ಆಗ್ತಾವೆ ಮತ್ತು ಚಂದಂಗೇನೂ ಆಗಂಗಿಲ್ಲ. ನೋಡಿರಿ ಹೆಂಗೆ ಬಿಸ್ಕೆಟ್ ಥರ ಒಂಥರ ಗರಿ ಆಗ್ಯಾವು, ಉಬ್ಬ್ಯಾವು ಫುಲ್. ನಾ ಏನೂ ಸೋಡಾ ಹಾಕಿಲ್ಲ, ಏನೂ ಇಲ್ಲ. ಆದರೂ ನೋಡಿರಿ ಎಷ್ಟು ಚಂದ ಉಬ್ಬಿದಾವು. ಒಂಚೂರು ಸೋಡಾ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಬರೀ ತುಪ್ಪ ಯೂಸ್ ಮಾಡೇವಿ, ಹಿಟ್ಟು ಯೂಸ್ ಮಾಡೇವಿ, ಸಕ್ಕರೆ ಯೂಸ್ ಮಾಡೇವಿ, ಒಂಚೂರು ರುಚಿಗೆ ಉಪ್ಪು ಹಾಕ್ಕೊಂಡೇನು ಅಷ್ಟೇ, ಬಿಟ್ಟರೆ ಏನೂ ಸಾಮಾನು ಹಾಕ್ಕೊಂಡಿಲ್ಲ. ಬಟ್ ನಾವು ಇಷ್ಟ ಸಾಮಾನ್ಯಾಗ ನಾವು ಯಾವ ಮೆಥಡ್ಲೇ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗ್ತೈತಿ. ನೋಡಿರಿ ಎಷ್ಟು ಕ್ರಿಸ್ಪಿ ಗರಿಯಾಗಿ ಬಂದವು. ಸೊ ನೀವೇ ಎಲ್ಲ ಈ ಥರ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾ 2-3 ಥರ ರೆಸಿಪಿ ಟ್ರೈ ಮಾಡಿ ಯಾವುದೆಲ್ಲ ಸಕ್ಸಸ್ ಆಗ್ತೈತಿ ಆ ಒಂದು ರೆಸಿಪಿನ ಅಪ್ಲೋಡ್ ಮಾಡಿರ್ತೀನಿ. ನೀವು ಎಲ್ಲರೂ ಟ್ರೈ ಮಾಡಿರಿ, ಪಕ್ಕಾ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಸೊ ಯಾರ್ಯಾರೆಲ್ಲ ನೋಡತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು. ಈ ಥರ ರೆಸಿಪಿ ಮತ್ತೆ ನಾ ಆ್ಯಡ್ ಮಾಡ್ಕೊತಿರ್ತೀನಿ, ಸಪೋರ್ಟ್ ಮಾಡಿರಿ.